ಮಲಾರ್ ನ್ಯೂಸಿಗೆ ಸ್ವಾಗತ. ನಾನು MS ಮಲಾರ್. ನಮ್ಮ ಈ ಒಂದು ಮಲಾರ್ ನ್ಯೂಸನ್ನು ಈವರೆಗೆ ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಸ್ವಾತಂತ್ರ್ಯ ಪತ್ರಿಕಾ ಉದ್ಯಮವನ್ನು ಬೆಂಬಲಿಸಿ ಅಂತ ಹೇಳುತ್ತಾ, ಇವತ್ತು ಕರಾವಳಿ ಸಾಮರಸ್ಯಕ್ಕೆ ಒಂದು ಹೊಸ ಅಧ್ಯಾಯ ಬರೆದ ಒಬ್ಬ ಹೃದಯವಂತ ಶಿಕ್ಷಕ ಇವರ ಬಗ್ಗೆ ನಿಮಗೆ ವಿವರಣೆ ನೀಡಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಕಣ್ಣೀರ ನಡುವೆಯಲ್ಲೂ ಮೊಂಟೆಪದವು ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯ ಸಂತೋಷ್ ಕಾರ್ಯಕ್ಕೆ ಇಡೀ ಕರಾವಳಿಯ ಹೃದಯಗಳು ಮಿಡಿಯಿತು. ಶಿಕ್ಷಕರೆಂದರೆ ಕೇವಲ ಮಕ್ಕಳ ಭವಿಷ್ಯ ರೂಪಿಸುವವರಲ್ಲ, ಬದಲಾಗಿ ಮಾನವೀಯತೆಯ ಜೊತೆಗೆ ಅಕ್ಷರ ಜ್ಞಾನದ ಮೂಲಕ ಶಿಕ್ಷಣ ನೀಡುವ ಮಹಾನ್ ವ್ಯಕ್ತಿಗಳು. ಮೊನ್ನೆ ಮಂಜನಾಡಿ ಗ್ಯಾಸ್ ದುರಂತದಲ್ಲಿ ಮರಣ ಹೊಂದಿದ ಇಬ್ಬರು ಹಿರಿಯರು ಮತ್ತು ಚೇತರಿಸಿಕೊಳ್ಳುತ್ತಿರುವ ಒಂದು ಪುಟಾಣಿ ಇದೇ ಮೊಂಟೆಪದವು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು. ಈ ಮೂವರು ಹೆಣ್ಣು ಮಕ್ಕಳು, ಒಬ್ಬರು 14 ವರ್ಷ, ಮತ್ತೊಬ್ಬರು 12 ವರ್ಷ, ಮತ್ತೊಂದು 9 ವರ್ಷದ ಮಕ್ಕಳು. ಈ ಮೂರು ಮಕ್ಕಳು ಗ್ಯಾಸ್ ದುರಂತ ಸಂಭವಿಸಿದ ದಿನದಿಂದ ಹಿಡಿದು 21 ದಿನಗಳವರೆಗೆ ಆಸ್ಪತ್ರೆಯಲ್ಲಿ ಮಕ್ಕಳ ಪೋಷಕರು ಮತ್ತು ಸಂಬಂಧಿಕರ ಜೊತೆ ರಾತ್ರಿ ಹೊತ್ತಿನ ತನಕ ಇದ್ದು ಮಕ್ಕಳ ಆರೋಗ್ಯ ವಿಚಾರಿಸಿ ಮತ್ತೆ ಮನೆಗೆ ಹೋಗುತ್ತಿದ್ದರು ಈ ಶಿಕ್ಷಕ. ಅದೇ ರೀತಿಯಾಗಿ ICU ಒಳಗಡೆ ಹೋಗಿ, ಆಸ್ಪತ್ರೆ ICU ಒಳಗಡೆಗೆ ಹೋಗಿ ಮಕ್ಕಳ ಜೊತೆ ಮಾತನಾಡುತ್ತಾ ಆ ಮಕ್ಕಳಿಗೆ ಈ ಶಿಕ್ಷಕ ಧೈರ್ಯ ಕೊಡುತ್ತಿದ್ದರು. ತೀರಾ ಸುಟ್ಟ ಗಾಯಗಳೊಂದಿಗೆ ನೋವಲ್ಲಿ ಚೀರಾಡುತ್ತಿದ್ದ ಈ ಮಕ್ಕಳು ತನ್ನ ಅಧ್ಯಾಪಕರನ್ನು ಗುರುತು ಹಿಡಿದು, ನಾವಿನ್ನು ಪಾಸಾಗಲ್ಲ, ಹೋಮ್ವರ್ಕ್ ಬಾಕಿ ಇದೆ, ಫೇಲ್ ಆಗ್ತೀವಿ, ನಮ್ಮ ಭವಿಷ್ಯ ಹೋಯ್ತಲ್ಲ ಎಂದೆಲ್ಲ ಕಣ್ಣೀರು ಹಾಕುತ್ತಿದ್ದರು. ಎಂಥ ಕಲ್ಲು ಹೃದಯವನ್ನು ಅವರ ಮಾತುಗಳು ಕರಗಿಸುತ್ತಿತ್ತು. ಆಗ ಈ ಶಿಕ್ಷಕರು ಅವರಿಗೆ ಧೈರ್ಯ ಕೊಡ್ತಾ ಇದ್ರು, ಇಲ್ಲ ಭಯಪಡಬೇಡಿ, ನಿಮ್ಮನ್ನು ಪಾಸ್ ಮಾಡಿಯೇ ಮಾಡ್ತೇವೆ, ಅದಕ್ಕಾಗಿ ಏನು ನೀವು ಟೆನ್ಷನ್ ಮಾಡಬೇಡಿ ಎಂದು ಮಾನಸಿಕವಾಗಿ ಧೈರ್ಯ ಹೇಳುತ್ತಾ ಮಕ್ಕಳಿಗೆ ಆತ್ಮವಿಶ್ವಾಸ ತುಂಬುತ್ತಿದ್ದದ್ದು ಇದೇ ಹೃದಯವಂತ ಶಿಕ್ಷಕ ಸಂತೋಷ್. ಗುರುವಿನ ಧೈರ್ಯದ ಮಾತುಗಳಿಂದ ಮಕ್ಕಳು ಒಂದಿಷ್ಟು ಚೇತರಿಸಿಕೊಳ್ಳುವಂತಾಗಿತ್ತು. ಯಾವಾಗ ಮಕ್ಕಳ ಜೊತೆ ಮಾತಾಡಿ ICUನಿಂದ ಹೊರಗೆ ಬರುತ್ತಿದ್ದರೂ ತನ್ನ ಕಣ್ಣಲ್ಲಿ ಹರಿಯುತ್ತಿದ್ದ ನೀರನ್ನು ಒರೆಸುತ್ತಾ ಭಾವುಕರಾಗುತ್ತಿದ್ದ ಶಿಕ್ಷಕ ಸಂತೋಷ್ ಅವರಿಗೆ ಎಷ್ಟು ಕೈ ಮುಗಿದರೂ ಕಡಿಮೆ. ತನ್ನ ವಿದ್ಯಾರ್ಥಿನಿಯರ ನೋವನ್ನು ಹೃದಯದೊಳಗೆ ಅದುಮಿಟ್ಟು ಹೊರಗಡೆ ಕಣ್ಣೀರಿಡುತ್ತಿದ್ದ ಪೋಷಕರ ಬಳಿ ಬಂದು ನಗುಮುಖದಿಂದ ಸಮಾಧಾನಪಡಿಸುತ್ತಿದ್ದರು. ಪ್ರತಿದಿನ ಶಾಲೆಯಲ್ಲಿ ಮಕ್ಕಳನ್ನು ಒಟ್ಟು ಸೇರಿಸಿ ಮಕ್ಕಳು ಆರೋಗ್ಯದಿಂದ ಗುಣಮುಖರಾಗಿ ಬದುಕಿ ಬರಲೆಂದು ನಿರಂತರ ಪ್ರಾರ್ಥನೆ ಮಾಡಿಸುತ್ತಿದ್ದರು. ಪೋಷಕರ ನಂತರ ಮಕ್ಕಳ ಪಾಲಿಗೆ ಇಂಥ ಹೃದಯವಂತ ಶಿಕ್ಷಕರೇ ಪ್ರಮುಖ ವ್ಯಕ್ತಿ ಎನ್ನುವುದು ಸಂತೋಷ್ ಅವರಿಂದ ಸಾಬೀತಾಗಿದೆ. ಯಾವಾಗ ಡಾಕ್ಟರ್ ಬಂದು ಮಕ್ಕಳ ಚರ್ಮಕ್ಕೆ ವೈದ್ಯಕೀಯ ಚಿಕಿತ್ಸೆಗೆ ಲಕ್ಷಗಟ್ಟಲೆ ಹಣ ಬೇಕಾಗಬಹುದು ಎಂದಾದಾಗ ಕೂಡಲೇ ಕಾರ್ಯಪ್ರವೃತ್ತರಾದ ಶಿಕ್ಷಕ ಸಂತೋಷ್ ಅವರು ತನ್ನ ವಿದ್ಯಾರ್ಥಿಗಳಿಗಾಗಿ ತನ್ನಿಂದ ಸಾಧ್ಯವಾಗುವಷ್ಟು ಸಹಾಯ ಮಾಡುತ್ತೇನೆಂದು ಹೇಳಿ ಶಾಲಾ ಆಡಳಿತ ಮಂಡಳಿಗೆ ತಿಳಿಸಿದ್ದರು. ಅಲ್ಲಿನ ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ಮಾನವೀಯತೆ ಮರೆದು ಒಟ್ಟುಗೂಡಿಸಿಕೊಟ್ಟ 1 ಲಕ್ಷಕ್ಕಿಂತಲೂ ಅಧಿಕ ಹಣವನ್ನು ಆಸ್ಪತ್ರೆಗೆ ತಂದುಕೊಟ್ಟರು. ಗ್ಯಾಸ್ ಸ್ಫೋಟದಿಂದ ಮನೆಯಲ್ಲಿದ್ದ ವಸ್ತುಗಳು ಬೆಂಕಿಗಾಹುತಿಯಾದ ವಿಚಾರ ತಿಳಿದ ಅದೇ ಶಾಲೆಯ ಪ್ರೈಮರಿ ಶಾಲೆಯ HM ಪ್ರಮೀಳಾ ಮತ್ತು ಆಶಾ ಟೀಚರ್ ಮಕ್ಕಳ ಎಲ್ಲ ಡಾಕ್ಯುಮೆಂಟನ್ನು ಯಾವುದಕ್ಕಾದರೂ ಬೇಕಾಗಬಹುದೆಂದು ಶಾಲೆಯಿಂದ ಆಸ್ಪತ್ರೆಗೆ, ಆಸ್ಪತ್ರೆಯಿಂದ ಶಾಲೆಗೆ ಅಲೆದಾಡಿದ್ದು ಕೂಡ ಖಂಡಿತ ಮರೆಯಲು ಅಸಾಧ್ಯವಾಗಿದೆ. ಸಂತೋಷ್ ಶಿಕ್ಷಕ ಇಲಾಖೆಯ DDPI ವೆಂಕಟೇಶ್ ಪಟ್ಟಗಾರರನ್ನು ಆಸ್ಪತ್ರೆಗೆ ಕರೆತಂದು ಮಕ್ಕಳ ಚಿಕಿತ್ಸೆಗಾಗಿ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪರಿಹಾರಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಅದರ ಪರಿಹಾರ ಹಣ ಸಿಗಲೆಂದು ಈಗಲೂ ಇವರು ಮತ್ತು ಪ್ರಮೀಳಾ ಮೇಡಮ್ ಸಾಕಷ್ಟು ಅಲೆದಾಡುತ್ತಿದ್ದಾರೆ.
ಅದಲ್ಲದೆ ದುರಂತ ಸಂಭವಿಸಿ 4 ದಿನದಲ್ಲೇ ಮಕ್ಕಳ ತಾಯಿ ಮರಣ ಹೊಂದಿದಾಗ ಆ ತಾಯಿಯ ಅಂತಿಮ ಕಾರ್ಯ ಮುಗಿಯುವವರೆಗೂ ಭಾವುಕರಾಗಿ ನಿಂತು ಇದೇ ಶಿಕ್ಷಕ ವೃಂದ ಕಂಬನಿ ಮಿಡಿದಿದೆ. ತಾಯಿ ತೀರಿ 14 ದಿವಸ ಆಗುವಾಗ ದೊಡ್ಡ ಮಗಳು ಮಹದಿಯ ತೀವ್ರ ಇನ್ಫೆಕ್ಷನ್ ಆದ ಪರಿಣಾಮ ಮರಣ ಹೊಂದುತ್ತಾಳೆ. ಇವಳು ಆ ಶಾಲೆಯ ಒಬ್ಬರು ಬೆಸ್ಟ್ ವಿದ್ಯಾರ್ಥಿನಿ ಕೂಡ ಹೌದು ಎಂದು ನಾವಿಲ್ಲಿ ನೆನಪಿಸಬೇಕಾಗುತ್ತೆ. ಮುಗ್ಧೆ ಸೌಮ್ಯ ಸ್ವಭಾವದ ಹುಡುಗಿ ಆದರೂ ಕಲಿಕೆಯಲ್ಲಿ ಬಹಳಷ್ಟು ಮುಂದೆ ಇದ್ದಳು. ಬಹಳ ಸೈಲೆಂಟ್ ಆಗಿ ಆದಂಥ ಈ ಹುಡುಗಿ ಎಂದು ICU ಹೊರಗಡಿದ್ದಾಗ ಪೋಷಕರು ಮತ್ತು ಬಂಧುಗಳ ಜೊತೆ ಭಾವುಕರಾಗಿ ಹೇಳ್ತಾ ಇದ್ದರು. ಅವಳು ಬದುಕಿ ಬರ್ತಾಳೆಂಬ ವಿಶ್ವಾಸವಿತ್ತು. ಕ್ಲಾಸಲ್ಲಿ ಅವಳ ಸ್ನೇಹಿತೆಯರು ಈಗಲೂ ಅಳುತ್ತಿರುವುದು ನೋಡಲಾಗ್ತಿಲ್ಲ ಎಂದು ಶಿಕ್ಷಕರು ಹೇಳುತ್ತಿದ್ದರು. ಆದರೆ ವಿದ್ಯಾರ್ಥ ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲವಾಗಿದೆ. ಇವಳ ಮರಣದ ವಿಷಯ ತಿಳಿದ ಕೂಡಲೇ ಸಂತೋಷ್ ಸರ್ ಕಂಬನಿ ಮೆಡಿಯುತ್ತಲೇ ಆಸ್ಪತ್ರೆಗೆ ಬರ್ತಾರೆ. ಅಲ್ಲಿಂದ ಮೃತದೇಹವನ್ನು ಮನೆಗೆ ಕೊಂಡೊಯ್ಯುವಾಗಲೂ ಅವರು ಮಕ್ಕಳ ಪೋಷಕರಾದ ಸೈಫ್ರೊಂದಿಗೆ ಹೇಳಿದ ಮಾತು, ಸೈಫ್, ನನಗೆ ಮುಖದರ್ಶನಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ದಯವಿಟ್ಟು ನನ್ನ ಪ್ರಿಯ ವಿದ್ಯಾರ್ಥಿನಿಯ ಮೃತದೇಹಕ್ಕೆ ಎಗುಳು ಕೊಡಲಿಕ್ಕಾದರೂ ಒಂದು ಅವಕಾಶವನ್ನು ನೀಡುತ್ತೀರಾ ಎಂದು ಕಣ್ಣಂಚಲ್ಲಿ ನೀರು ತುಂಬಿ ಭಾವುಕರಾಗಿ ವಿನಂತಿಸಿದಾಗ ಏನು ಹೇಳಲಿಕ್ಕಾಗದೆ ಮೌನಕ್ಕೆ ಶರಣಾಗಿ ಬಿಟ್ಟಿದೆ ಎನ್ನುತ್ತಾರೆ ಸೈಫ್. ಸೇರಿದ್ದ ಜನಸ್ತೋಮದ ಮಧ್ಯೆ ಮುಖದರ್ಶನಕ್ಕೆ ಎಲ್ಲರೂ ಅವರಿಗೆ ಅವಕಾಶ ಮಾಡಿಕೊಟ್ಟರು. ದಫನ ಕಾರ್ಯ ಮುಗಿಯೋ ತನಕ ಇದ್ದು ರಾತ್ರಿ 1 ಗಂಟೆ ಹೊತ್ತಿಗೆ ಮಂಜನಾಡಿಯಿಂದ ತನ್ನ ಮನೆ ವಾಮಂಜೂರಿಗೆ ಹೊರಟರು. ಅಷ್ಟಕ್ಕೆ ವಿಧಿ ತನ್ನ ಕ್ರೂರ ಆಟವನ್ನು ಇನ್ನೂ ನಿಲ್ಲಿಸಲಿಲ್ಲ. 2ನೇ ಆಘಾತದಿಂದ ಇನ್ನೂ ಚೇತರಿಸಿಕೊಳ್ಳದ ನಮಗೆ ಇನ್ನೊಂದು ಆಘಾತ. ಆ ವಿಚಿತ್ರ ಆಟಕ್ಕೆ ಸ್ಮಶಾನದಂತಿದ್ದ ಊರು ಮನೆ ಇನ್ನೂ ದುಃಖದ ಸಾಗರದಲ್ಲಿ ಮಡುಗಟ್ಟುತ್ತೆ. ಅಂದರೆ ದೊಡ್ಡವಳ ಮರಣವಾಗಿ 1 ದಿವಸ ಕಳೆದಿರಲಿಲ್ಲ, ಇನ್ನೊಂದು 9 ವರ್ಷದ ಮಾಜಿಯ ಮಗು ಮರಣ ಹೊಂದುತ್ತೆ. ಈ ಸುದ್ದಿ ತಿಳಿದು ಸರ್ ಕೂಡ ಆಸ್ಪತ್ರೆಗೆ ಓಡೋಡಿ ಬರ್ತಾರೆ. ಪ್ರೈಮರಿ ಶಾಲೆಯ HM ಪ್ರಮೀಲ ಜೊತೆ ಇತರ ಶಿಕ್ಷಕರು ಶಾಲೆಯಿಂದ ಆಸ್ಪತ್ರೆಗೆ ಬಂದು ಕಣ್ಣೀರಿನೊಂದಿಗೆ ಮಗುವಿನ ಮುಖದರ್ಶನ ಪಡೀತಾರೆ. ಆ ಕ್ಷಣದಲ್ಲಿ ಅಲ್ಲಿದ್ದ ಪೊಲೀಸರ ಡಾಕ್ಟರ್ಗಳ ಕಣ್ಣುಗಳು ಒದ್ದೆಯಾಗಿತ್ತು. ಸಂತೋಷ್ ಸರ್ ಇವಳ ದಫನ ಕಾರ್ಯ ಕೂಡ ಮುಗಿಯುವವರೆಗೂ ನಿಂತು 3 ಕಬರು ಬಲಿ ತುಂಬಿದ ಕಣ್ಣೀರಿನೊಂದಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಅಲ್ಲಿದ್ದ ಮುಸ್ಲಿಂ ಧರ್ಮಗುರುಗಳು ಕೂಡ ಇಂತಹ ಅಧ್ಯಾಪಕರನ್ನು ಪಡೆದ ಈ ವಿದ್ಯಾರ್ಥಿಗಳು ಧನ್ಯರು ಎಂದು ಅವರನ್ನೇ ಅಲ್ಲೇ ಶ್ಲಾಘಿಸಿದರು. ಅಲ್ಲಿದ್ದ ಕುಟುಂಬಿಕರು, ಊರ ಜನರು ಕೂಡ ಸರ್ ಅವರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದರು. ಶಿಕ್ಷಕರೆಂದರೆ ಹೀಗಿರಬೇಕೆಂದು ಅವರು ಎಂದರು. ಅವತ್ತೂ ಕೂಡ ರಾತ್ರಿ 12 ಗಂಟೆ ಹೊತ್ತಿಗೆ ನಮಗೆಲ್ಲ ಸಾಂತ್ವನ ಪಡಿಸಿ ಮಕ್ಕಳ ತಂದೆಯೊಂದಿಗೆ ಇದ್ದು ಸಮಾಧಾನ ಹೇಳಿ ಧೈರ್ಯ ಕೊಟ್ಟು ನಿರ್ಗಮಿಸ್ತಾರೆ. ಬಹುಶಃ ಇಂಥ ಹೃದಯವಂತ ಶಿಕ್ಷಕನನ್ನು ಪಡೆದಂಥ ಆ ಮಕ್ಕಳು ಪುಣ್ಯವಂತರೇ ಸಹಿ. ವಿದ್ಯಾರ್ಥಿಗಳ ಬದುಕು ಯಾವಾಗಲೂ ಹಸನಾಗಿರಬೇಕೆಂದು ಹಾರೈಸುವ ಈ ಒಳ್ಳೆಯ ಮನಸ್ಸುಗಳು ಇಂತಹ ವಿಷಮ ಸ್ಥಿತಿಯಲ್ಲಿ ವಿಧಿಲೀಲೆಯ ಮುಂದೆ ಏನೂ ಮಾಡೋಕ್ಕಾಗದ ಪರಿಸ್ಥಿತಿಯಲ್ಲಿ ಇರ್ತಾರೆ. ಶಾಲೆಯಲ್ಲಿ ಶ್ರದ್ಧಾಂಜಲಿ ಪ್ರಾರ್ಥನೆ ಎಲ್ಲನೂ ನಡೆಸ್ತಾ ಇದ್ದರೂ ಒಂದೇ ಒಂದು ವಿಡಿಯೋ ತೆಗೆದಿಲ್ಲ, ಫೋಟೋ ತೆಗೆದಿಲ್ಲ. ಒಟ್ಟು ಮಾಡಿದ ಹಣ ಕೊಡುವಾಗಲೂ ಫೋಟೋ ತೆಗೆಯೋಕ್ಕೆ ನಿರಾಕರಿಸಿದ್ದಾರೆ. ಇತ್ತೀಚೆಗೆ ನಾವು ಸಮಾಜದಲ್ಲಿ ಶಿಕ್ಷಣದಲ್ಲೂ ಮಾನವೀಯತೆ ಕಾಣದಾಗಿದೆ ಎಂದು ಹೇಳುತ್ತಾರೆ. ಆದರೆ ಇವೆಲ್ಲದರ ಮಧ್ಯೆ ಇಂತಹ ಒಂದು ಮಾನವೀಯತೆ ಮರೆಯುವ ಹೃದಯವಂತ ಶಿಕ್ಷಕರು ಇರ್ತಾರೆ ಅಂದರೆ ನಿಜಕ್ಕೂ ಗ್ರೇಟ್. ಆ ಶಾಲೆಯ ಎಲ್ಲ ಶಿಕ್ಷಕರಿಗೂ ನನ್ನ ಕುಟುಂಬದ ಮತ್ತು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಮೃತ ಬಾಲಕಿಯ ಪೋಷಕರು ಹೇಳಿದ್ದಾರೆ. ಸರ್, ನಮ್ಮೊಂದಿಗೆ 22 ದಿವಸಗಳ ಕಾಲ ಆಸ್ಪತ್ರೆಯಲ್ಲಿ ಒಟ್ಟಿಗೆ ಇದ್ದು ಮಕ್ಕಳ ಜೀವ ಉಳಿಸಲು ಎಲ್ಲ ರೀತಿಯ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಮತ್ತು ನಿಮ್ಮ ಶಾಲೆಯ ಶಿಕ್ಷಕರ ಆಡಳಿತ ಮಂಡಳಿಯ ಸಹಕಾರವೂ ಇತ್ತು. ಆದರೂ 2 ಜೀವವನ್ನು ಉಳಿಸೋಕೆ ಸಾಧ್ಯವಾಗಿಲ್ಲ. ಆದರೂ ನಮಗೆ ಸಾಂತ್ವನ ಪಡಿಸುತ್ತಾ ಧೈರ್ಯ ಕೊಡುತ್ತಾ ನಮ್ಮ ಕಣ್ಣೀರಲ್ಲಿ 22 ದಿವಸನೂ ಜೊತೆಯಾಗಿದ್ದಕ್ಕೆ ಕುಟುಂಬದ ಪರವಾಗಿ ಎಲ್ಲರ ಪರವಾಗಿಯೂ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಸರ್. ದೇವರು ನಿಮಗೆ ಉತ್ತಮ ಆಯುರೋಗ್ಯ ಕರುಣಿಸಿ ಇನ್ನಷ್ಟು ಶೈಕ್ಷಣಿಕ ರಂಗದಲ್ಲಿ ಸೇವೆ ನೀಡಲು ಮತ್ತು ಮಾನವೀಯ ಸೇವೆ ನೀಡಲು ಶಕ್ತಿ ನೀಡಲಿ.
ಮೊಂಟೆಪದವು ಸರ್ಕಾರಿ ಪ್ರೌಢಶಾಲೆಯಲ್ಲಿ 20 ವರ್ಷ ಪ್ರಭಾರ ಮುಖ್ಯ ಶಿಕ್ಷಕರಾಗಿದ್ದ ಆಂಗ್ಲ ಭಾಷಾ ಶಿಕ್ಷಕ ಸಂತೋಷ್ ಅವರು ವಿದ್ಯಾರ್ಥಿಗಳಿಗೆ ತುಂಬ ಆಪ್ತರಾಗಿದ್ದಾರೆ. ಆರಂಭದಲ್ಲಿ 300ರಷ್ಟು ವಿದ್ಯಾರ್ಥಿಗಳಿದ್ದ ಈ ಶಾಲೆಯಲ್ಲಿ ಈಗ 1300ರಷ್ಟು ಮಕ್ಕಳು ಇದ್ದಾರೆ. ಸಂತೋಷ್ ಅವರು ಜಿಲ್ಲೆಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇವರಿಗೆ ನಮ್ಮ ಮಲಾರ್ ನ್ಯೂಸಿನ ಪರವಾಗಿ ಒಂದು ದೊಡ್ಡ ಸೆಲ್ಯೂಟನ್ನು ನಾವು ಮಾಡುತ್ತಾ ಇಂದಿನ ಈ ಒಂದು ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.